22ನೇ ದಿನವೂ ಕೂಡ ಇರಾನ್ ಹಾಗೆ ಇಸ್ರೇಲ್ ನಡುವೆ ಘೋರ ಯುದ್ಧ ಮುಂದುವರಿತಾ ಇದೆ. ಹೌದು, ಈಗ ಜನವಸತಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಇಸ್ರೇಲ್ನ ರಿಶಾನ್ ಲೆಜಿಯಾನ್ ಪ್ರದೇಶದ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಅಪಾರ್ಟ್ಮೆಂಟ್ಗಳನ್ನ ಗುರಿಯಾಗಿಸಿ ದಾಳಿ ಮಾಡ್ತಾ ಇದೆ ಇರಾನ್. ಬಹಳ ದೊಡ್ಡ ಪ್ರಮಾಣದಲ್ಲಿ ಇರಾನ್ ಅಟ್ಯಾಕ್ ಮಾಡುವಂತ ಪ್ರಯತ್ನವನ್ನ ಆರಂಭದಿಂದನೂ ಕೂಡ ಮಾಡ್ತಾ ಇದೆ ಇಸ್ರೇಲ್ ಮೇಲೆ. ಆದ್ರೆ ಅಲ್ಲಿನ ಈ ವಾಯುರಕ್ಷಣಾ ವ್ಯವಸ್ಥೆ ಬಹುತೇಕ ಕ್ಷಿಪಣಿಗಳನ್ನ ಡ್ರೋನ್ಗಳನ್ನ ಹೊಡೆದು ಹಾಕ್ತಾ ಇದೆ. ಆದ್ರೆ ಇರಾನ್ ಸುಮ್ಮನೆ ಕೂತಿಲ್ಲ, ಈಗಲೂ ಕೂಡ ಅಟ್ಯಾಕ್ ಅನ್ನ ಮುಂದುವರಿಸ್ತಾ ಇದೆ. ಇವತ್ತು ಕೂಡ ಇಸ್ರೇಲ್ನ ಕೆಲ ಜನವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ನಡೆಸಿದೆ. ಈ ಸಂದರ್ಭದಲ್ಲಿ ಕೆಲ ಕಡೆ ಹಾನಿಯಾಗಿರೋದು ಕೂಡ ನಮ್ಮಿಲ್ಲಿ ಗಮನಕ್ಕೆ ಬರ್ತಾ ಇದೆ. ಕೆಲ ಕಟ್ಟಡಗಳ ಡೆಬ್ರಿಸ್ ಅಲ್ಲಿ ಅಕ್ಕಪಕ್ಕ ಇರುವಂಥ ವಾಹನಗಳ ಮೇಲೆಲ್ಲ ಬಿದ್ದಿರೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಆದರೆ ಇಲ್ಲಿ ಇರಾನ್ ಯಾವ ಪ್ರಮಾಣದಲ್ಲಿ ಅಟ್ಯಾಕ್ ಮಾಡಬೇಕು ಅಂತ ದೃಷ್ಟಿಯಲ್ಲಿ ಇಟ್ಕೊಂಡು ಅಟ್ಯಾಕ್ ಮಾಡ್ತಾ ಇದೆಯೋ ಆ ಪ್ರಮಾಣದ ಅಟ್ಯಾಕ್ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ ಇಸ್ರೇಲ್ ಮೇಲೆ. ನಾನು ಮೊದಲೇ ಹೇಳಿದಾಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿ ಇಸ್ರೇಲ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. ಬಟ್ ಅದನ್ನು ಮೀರಿಯೂ ಕಣ್ತಪ್ಪಿಸಿ ಕೆಲವೊಂದಷ್ಟು ಮಿಸೈಲ್ಗಳು, ಆಮೇಲೆ ಈ ಮಿಸೈಲ್ನ ಡೆಬ್ರಿಸ್ ಇದೆಲ್ಲ ಬಂದು ಬೀಳ್ತಾ ಇರೋದನ್ನು ನಾವು ಮೊನ್ನೆಯಿಂದ ಗಮನಿಸ್ತಾ ಇದ್ದೀವಿ. ಇವತ್ತು ಕೂಡ ಅದು ಮುಂದುವರಿತಾ ಇದೆ. ರಿಶಾನ್ ಲೆಜಿಯಾನ್ ಪ್ರದೇಶದ ಮೇಲೆ ಇರಾನ್ ಮಾಡಿರುವಂಥ ಅಟ್ಯಾಕ್, ಅದಾದ ನಂತರ ಅಲ್ಲಿ ಅಟ್ಯಾಕ್ನಿಂದ ಏನೇನು ಹಾನಿಯಾಗಿದೆ ಮತ್ತೊಂದು ಇದನ್ನೆಲ್ಲ ಪರಿಶೀಲಿಸ್ತಾ ಇರುವಂಥ ಸಂದರ್ಭ, ಇದನ್ನೆಲ್ಲ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ.